ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು ಪ್ರತಾಪ್ ಸಿಂಹ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕೆಂಪೇಗೌಡರ ಜಯಂತಿಯನ್ನು ಭಾಳ ವಿಜೃಂಭಣೆಯಿಂದ ಮೈಸೂರಿನಲ್ಲಿ ಆಚರಿಸಲಾಗ್ತಾ ಇದೆ. ಇದಕ್ಕೆ ಎಲ್ಲ ತಯಾರಿಯನ್ನು ಮಾಡಲಾಗ್ತಾ ಇದೆ. ಎಲ್ಲ ಮುಖಂಡರು, ಸಮುದಾಯದ ಮುಖಂಡರು ಒಟ್ಟು ಸೇರಿ ಅದ್ದೂರಿ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಎಲ್ಲ ತಯಾರಿಯನ್ನು ಕೂಡ ಮಾಡ್ತಾ ಇದ್ದಾರೆ. 27ನೇ ತಾರೀಕು ಬೆಳಗ್ಗೆ 9:00 ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಮೆರವಣಿಗೆ ಪ್ರಾರಂಭವಾಗುತ್ತದೆ. ಅದು ಕಲಾಮಂದಿರದವರೆಗೂ ಮೆರವಣಿಗೆ ಸಾಗುತ್ತೆ. ಅದಕ್ಕಿಂತ ಮೊದಲು 9 ಗಂಟೆಗೆ ಆಲ್ನಹಳ್ಳಿ ಸರ್ಕಲ್ನಲ್ಲಿ ಕೆಂಪೇಗೌಡರ ಪ್ರತಿಮೆಗೆ ಮಾಲಾರ್ಪಣೆಯೂ ಕೂಡ ಇದೆ. ದೊಡ್ಡ ಸಂಖ್ಯೆಯಲ್ಲಿ ಬಂದು ನೀವೆಲ್ಲ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳಿ ಕೇಳ್ಕೊಳ್ತೀನಿ. ನಾಡಪ್ರಭು ಕೆಂಪೇಗೌಡರು ಕಟ್ಟಿರುವಂಥ ಬೆಂಗಳೂರು ಮೈಸೂರಿನ ಸುಮಾರು 120 ಕಿಲೋಮೀಟರ್ ದೂರದಲ್ಲಿದ್ದರೂ ಕೂಡ ಮೈಸೂರಿನಲ್ಲಿರುವಂಥ 11 ಇಂಜಿನಿಯರಿಂಗ್ ಕಾಲೇಜ್ಗಳಿರ್ಬೋದು, 83 ಡಿಗ್ರಿ ಕಾಲೇಜ್ ಇರ್ಬೋದು, ಎಲ್ಲೇ ಓದಿದ್ರೂ ಕೂಡ ಕೆಲಸ ಹುಡ್ಕೊಂಡು ಹೋಗುವಂಥದ್ದು ನಮ್ಮ ಕೆಂಪೇಗೌಡರು ಕಟ್ಟಿರುವಂತಹ ಬೆಂಗಳೂರಿಗೆ. ಇಡೀ ರಾಜ್ಯ ಕೆಂಪೇಗೌಡರಿಗೆ ಋಣಿಯಾಗಿರಬೇಕು. ಇಂಥ ಒಂದು ಒಳ್ಳೆಯ ನಗರವನ್ನು, ವಿಶ್ವದರ್ಜೆಯ ನಗರವನ್ನು ಕಟ್ಟಿ ಇವತ್ತು ಸಾಫ್ಟ್ವೇರ್ ಕ್ಷೇತ್ರದ ಒಂದು ದೊಡ್ಡ ಅದಕ್ಕೆ ಬಲವನ್ನು ಕೊಟ್ಟಿರುವಂತಹ ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಅಂತ ಹೆಸರು ಪಡೆದಿರುವಂತಹ ಬೆಂಗಳೂರನ್ನು ಕಟ್ಟಿದಂಥವರು, ಬೆಳೆಸಿದಂಥವರು ಕೆಂಪೇಗೌಡರು ಅನ್ನೋ ಒಂದು ಹೆಮ್ಮೆ ನಮ್ಮ ಮನಸ್ಸಿನಲ್ಲಿ ಯಾವತ್ತೂ ಇರಬೇಕು. ಅವರನ್ನು ಕೃತಜ್ಞತೆಯಿಂದ ನೆನಪು ಮಾಡಿಕೊಳ್ಳುವಂತಹ ಕಾರ್ಯಕ್ರಮ ಇದಾಗಿರುತ್ತೆ. ದಯವಿಟ್ಟು ಎಲ್ಲರೂ ಬನ್ನಿ.